ಕೊಪ್ಪಳದಲ್ಲಿ ನಡೆದಂಥ ಕಾರ್ಖಾನೆ ಹಟಾವೋ ಸರಣಿ ಪ್ರತಿಭಟನೆಗೆ ಕೊನೆಗೂ ಕೂಡ ಡಿಸಿ ಎಚ್ಚೆತ್ತುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಕೂಡ ಈ ಅಭಿಯಾನದಲ್ಲಿ ಕೈಜೋಡಿಸಿತ್ತು, ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಈಗ ಡಿಸಿ ಅಲರ್ಟ್ ಆಗಿದ್ದಾರೆ. ಸಿಎಂ ಸೂಚನೆಯನ್ನ ಕೊಟ್ಟರೂ ಕೂಡ ಕಂಪನಿ ಕಾಮಗಾರಿಯನ್ನು ಮುಂದುವರಿಸಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಆಕ್ರೋಶದ ಹಿನ್ನೆಲೆಯಲ್ಲಿ ಈಗ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ. ಸಿಎಂ ಸೂಚನೆ ಹಿನ್ನೆಲೆ ಕಾಮಗಾರಿ ಸ್ಥಗಿತ ಆಗಿದೆ ಅಂತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸ್ಥಳಕ್ಕೆ ತೆರಳಿ ಕಾಮಗಾರಿಯನ್ನ ನಿಲ್ಲಿಸ್ತಿದ್ದೀವಿ ಅಂತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಬಿಎಸ್ಪಿಎಲ್ ಕಾರ್ಖಾನೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆ ಕೊಪ್ಪಳ ಬಂದ್ ಆಗಿತ್ತು, ನಿರಂತರವಾಗಿ ಪ್ರತಿಭಟನೆಯಾಗಿತ್ತು. ಸಿಎಂ ಸೂಚನೆ ಇದ್ರೂ ಕೂಡ ಕಾಮಗಾರಿ ನಡೀತಾನೆ ಇತ್ತು. ಡಿಸಿ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶವೂ ಕೂಡ ಇತ್ತು. ಸದ್ಯ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಡಿಸಿ ಪ್ರಕಟಣೆ ಹೊರಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜು ಫೋನ್ ಸಂಪರ್ಕದಲ್ಲಿ. ರಾಜು, ಕೊನೆಗೂ ಜ್ಞಾನೋದಯ ಆಯ್ತು ಅಂತ ಅನ್ಸುತ್ತೆ ಡಿಸಿಗೆ. ನಿಜಕ್ಕೂ ರಕ್ಷತ್ ಏನಂತಂದ್ರೆ ಸಿಎಂ ಅವರು ಸೂಚನೆ ನೀಡಿದ್ರು ಕೂಡ ಸಿದ್ದರಾಮಯ್ಯ ಅವರು ಈ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಾರ್ಖಾನೆ ಕೆಲಸವನ್ನು ಸ್ಥಗಿತಗೊಳಿಸ್ರಿ ಅನ್ನೋ ಒಂದು ಸೂಚನೆ ನೀಡಿದ್ರು ಕೂಡ ಜಿಲ್ಲಾಧಿಕಾರಿಗಳು ನಿನ್ನೆ ಏನಂತಂದ್ರೆ ನಿರ್ಲಕ್ಷ್ಯ ತೋರಿದ್ರು. ಅವ್ರ ಮಾತಿಗೆ ಕಿಮ್ಮತ್ತು ನೀಡಿದ್ದಿಲ್ಲ. ಹಾಗಾಗಿ ಇಲ್ಲಿನ ಮತ್ತೆ ಏನು ಜಿಲ್ಲಾ ಬಚಾವೋ ಏನು ಕಾರ್ಖಾನೆ ಹಟಾವೋ ಸಮಿತಿಯ ಏನು ನಾಗರಿಕರಿದ್ರು ಅವರೆಲ್ಲರೂ ಹೋಗಿ ಮತ್ತೆ ಕಾರ್ಖಾನೆ ಮುಂದೆ ಪ್ರತಿಭಟನೆ ಮಾಡಿದ್ರು. ಇವತ್ತು ಕೂಡ ಕೆಲವು ದಲಿತ ಸಂಘಟನೆಗಳು ಕೂಡ ಏನು ಬಿಎಸ್ಪಿಎಲ್ ಕಂಪನಿ ಇದೆ ಆಲ್ವರ್ತಿಯಲ್ಲಿ, ಅದರ ಎದುರು ಕಾರ್ಖಾನೆಯ ಕೆಲಸ ನಡೀತಾ ಇದೆ, ಅಲ್ಲಿ ಹೋಗಿ ಕೂಡ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕೆ ಜಿಲ್ಲಾಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು ನಿನ್ನೆ. ಆ ಕಾರಣಕ್ಕೆ ಇವತ್ತು ಪ್ರತಿಭಟನೆ ಮತ್ತು ಆಕ್ರೋಶ ಹಿನ್ನೆಲೆಯಲ್ಲಿ ಕೊನೆಗೂ ಜಿಲ್ಲಾಧಿಕಾರಿಗಳು ಏನಂತಂದ್ರೆ ಒಂದು ಪ್ರಕಟಣೆ ಹೊರಡಿಸಿರುವಂತದ್ದು. ಏನು, ಈಗ ಕಾರ್ಖಾನೆ ಕೆಲಸವನ್ನು ನಾವು ಸ್ಥಗಿತಗೊಳಿಸಿದ್ದೇವೆ, ಅವರಿಗೆ ಆ ಸೂಚನೆ ನೀಡಿದ್ದೇವೆ, ಸದ್ಯ ಯಾವುದೇ ಕಾರ್ಖಾನೆ ಕೆಲಸ ನಡೀತಾ ಇಲ್ಲ ಅಂತ ಹೇಳಿ ಪ್ರಕಟಣೆ ಹೊರಡಿಸಿದ್ದಾರೆ. ಅಂದ್ರೆ ಅವರಿಗೆ ಬಿಸಿ ಮುಟ್ಟಿಸೋವರೆಗೂ ಏನು ಪ್ರತಿಭಟನೆಕಾರರು ಬಿಸಿ ಮುಟ್ಟಿಸೋವರೆಗೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಜ್ಞಾನೋದಯ ಆಗಿದ್ದಿಲ್ಲ. ಯಾಕಂದ್ರೆ ಅವರು ನಿರಂತರವಾಗಿ ಐ ಆಮ್ ಹೆಲ್ಪ್ಲೆಸ್ ಕಾರ್ಖಾನೆ ವಿಷಯವಾಗಿ ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳ್ತಾ ಬಂದಿದ್ರು. ಹಾಗಾಗಿ ನೀವು ಹೆಲ್ಪ್ಲೆಸ್ ಅಂದ್ರೆ ನಮ್ಮ ಜಿಲ್ಲೆಯನ್ನು ಬಿಟ್ಟು ಹೋಗ್ಬಿಡ್ರಿ, ನಿಮ್ಮಿಂದ ನಮ್ಗೇನು ಅಗತ್ಯ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಜನ ಏನಂತಂದ್ರೆ ಪ್ರತಿಭಟನೆಕಾರರು ಮತ್ತು ಏನು ನಾಗರಿಕರ ವೇದಿಕೆ ಇತ್ತು ಅವರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಏನು ಈಗ ಅವ್ರಿಗೆ ಸದ್ಯ ಪ್ರಕಟಣೆ ಹೊರಡಿಸಿರುವಂತದ್ದು. ಯಾಕಂದ್ರೆ ಈ ಕೊಪ್ಪಳದಲ್ಲಿ ಗವಿಮಠದ ಶ್ರೀಗಳ ಮಾತು ಅಂತಂದ್ರೆ ಎಲ್ಲರಿಗೂ ವೇದವಾಕ್ಯದಂತೆ ಅಂತ ವ್ಯಕ್ತಿ ಅಂದ್ರೆ ಗವಿಮಠದ ಶ್ರೀಗಳು ಖುದ್ದಾಗಿ ಏನು ಮಕ್ಕಳ ಒಂದು ಕಾರ್ಖಾನೆಗಳಿಂದ ಆಗ್ತಿರುವಂತಹ ಅನಾಹುತವನ್ನು ಕಂಡು ಪರಿಣಾಮವನ್ನು ಕಂಡು ಅವರೇ ಸ್ವತಃ ಕಣ್ಣೀರನ್ನು ಇಟ್ಟು ಈ ಪ್ರತಿಭಟನೆಗೆ ಬೆಂಬಲ ನೀಡಿದ್ರು. ಅವ್ರ ಮಾತಿಗೂ ಕೂಡ ಜಿಲ್ಲಾಧಿಕಾರಿಗಳು ಕ್ಯಾರೆ ಅಂದಿದ್ದಿಲ್ಲ. ಎಲ್ಲ ಇಲ್ಲಿನ ನಿಯೋಗ ಅಂದ್ರೆ ಜನಪ್ರತಿನಿಧಿಗಳ ಪಕ್ಷಾತೀತವಾಗಿ ಏನು ಶಿವರಾಜ್ ತಂಗಡಿಗೆ ಅವರ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರ ನೇತೃತ್ವದಲ್ಲಿ ಹೋಗಿ ಸಭೆಯನ್ನು ನಡೆಸಿ ಕೊನೆಗೂ ಅದನ್ನ ಒಂದು ಇದಕ್ಕೆ ಒಂದು ಇತಿಶ್ರೀ ಆಡ್ಬೇಕಂತ ಹೇಳಿ ಸಿಎಂ ಅವ್ರ ಬಳಿ ಹೋಗಿ ಈ ಒಂದು ಎಲ್ಲಾ ವಿಷಯವನ್ನು ಕಾರ್ಖಾನೆಗಳಿಂದ ಆಗ್ತಿರುವಂತದ್ದು ಎಲ್ಲಾ ವಿಷಯಗಳನ್ನು ಬಿಚ್ಚಿಟ್ಟಿದ್ರು. ಆ ಕಾರಣಕ್ಕಾಗಿ ಸಿಎಂ ಅವರು ಕೂಡ ಈ ಕಾರ್ಖಾನೆ ಬೇಡ ಅಂದ್ರೆ ನಮಗೂ ಬೇಡ, ನಾವು ಸೂಚನೆ ನೀಡ್ತೀವಿ ಅಂತ ಹೇಳಿ ಸೂಚನೆ ನೀಡಿದ್ರು ಜಿಲ್ಲಾಧಿಕಾರಿಗಳು. ಆದ್ರೆ ಜಿಲ್ಲಾಧಿಕಾರಿಗಳು ಈ ವಿಷಯವಾಗಿ ಮೌನ ತಾಳಿದ್ರು. ಕೊನೆಗೆ ಇವತ್ತು ಪ್ರತಿಭಟನೆಗಾರರು ಬಿಸಿ ಮುಟ್ಟಿಸಿದ ಹಿನ್ನೆಲೆ ಕೊನೆಗೆ ಪ್ರಕಟಣೆ ಹೊರಡಿಸಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ರಾಜು ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.